ಸುಮಾರು 30 ವರ್ಷಗಳ ಹಿಂದೆ ಲ್ಯಾಂಡ್ ಆರ್ಮಿ ನಿಗಮದಿಂದ ನಿರ್ಮಿಸಿದ್ದ ವಾಸದ ಮನೆಯು ದಿಢೀರ್ ಕುಸಿದು ಬಿದ್ದ ಘಟನೆ ತಾಲೂಕಿನ ಪಡುಕೋಟೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ವಿಜಯ ಎಂಬುವವರಿಗೆ ಸೇರಿದ ಮನೆಯು ಕಳೆದ 5-6 ವರ್ಷಗಳ ಕಾಲದಿಂದಲೂ ಸುರಿದ ಮಳೆಗೆ ಶಿಥಿಲಗೊಂಡಿತ್ತು. ನಿನ್ನೆಯಿಂದ ಸುರಿದ ಮಳೆಗೆ ಏಕಾಏಕಿ ಸಂಜೆ 5:30ರ ಸುಮಾರಿನಲ್ಲಿ ಕುಸಿದು ಬಿದ್ದಿದೆ. ಮನೆ ಕುಸಿತದ ಪರಿಣಾಮ ಅಗತ್ಯ ಪೀಠೋಪಕರಣಗಳು ಸೇರಿದಂತೆ ಇತರೆ ವಸ್ತುಗಳು ಧ್ವಂಸಗೊಂಡಿವೆ. ವಿಜಯ ಮತ್ತು ದಂಪತಿಗಳು ದಿನಗೂಲಿ ಕೆಲಸಕ್ಕೆ ಹೋಗಿರುವಾಗ ಈ ಅವಘಡ ಸಂಭವಿಸಿರುವುದರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಡುಬಡವರಾಗಿರುವ ದಂಪತಿಗಳು ದಿಢೀರ್ ಘಟನೆ ಸಂಭವಿಸಿರುವುದರಿಂದ ವಾಸಿಸಲು ಮನೆ ಇಲ್ಲದೆ ಪರದಾಡುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮನೆ ನಿರ್ಮಿಸಿಕೊಡುವಂತೆ ವಿಜಯ ಅವರು ಮನವಿ ಮಾಡಿದ್ದಾರೆ. ಈ ಕುರಿತು ಗ್ರಾಮಸ್ಥ ಸುಬ್ರಹ್ಮಣ್ಯ ಮಾತನಾಡಿ, ನಿಗಮದಿಂದ ಸುಮಾರು 45 ವರ್ಷಗಳ ಹಿಂದೆ ಗ್ರಾಮದಲ್ಲಿ 50 ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಂತರದಿಂದ ಇಲ್ಲಿಯವರೆಗೆ ಇವುಗಳಿಗೆ ಯಾವುದೇ ಸೌಲಭ್ಯ ನೀಡಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಹೊಸ ಮನೆ ನಿರ್ಮಿಸಿಕೊಡುವಂತೆ ಹಲವು ಬಾರಿ ಮನವಿ ಮಾಡಲಾಗಿದೆಯಾದರೂ ಈವರೆಗೆ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ನಮಗೆ ನೆರವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಪ್ಪ ಹೆಸರು ವಿನಾಯಕ ಅಂತ ಅವ್ರ ಹೆಸರು. ಮನೆ ಸುಮಾರು ಒಂದು 5:15 ಮನೆ ಮೇಲ್ಛಾವಣಿ ಕುಸಿದು ಬಿದ್ದೋಯ್ತು. ಮನೆ ಕುಸಿದು ಬಿದ್ದ ತಕ್ಷಣ ನಮ್ಮ ಪಡುಕೋಟೆ ಗ್ರಾಮದ ವಿಎಗೆ ವಿಷಯ ತಿಳಿಸಿದ್ದೇವೆ. ಅವರು ಬಂದು ವಿಸಿಟ್ ಮಾಡಿಕೊಂಡು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ನಂತರ ನಮ್ಮ ಪಡುಕೋಟೆ ಗ್ರಾಮದ PDO ಮತ್ತು ಸೆಕ್ರೆಟರಿಗೆ ವಿಷಯ ತಿಳಿಸಿದ್ದು. ಅವರು ಬಂದು ನೋಡಿಕೊಂಡು ಹೋಗಿದ್ದಾರೆ ಹೊರತು ಈ ಥರ ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಅಂತ ವಿಷಯ ಯಾರೂ ಇದುವರೆಗೂ ತಿಳಿಸಿಲ್ಲ. ನಾವು ಎಲ್ಲರಿಗೂ ತಿಳಿಸಿದ್ದೀವಿ. ಈ ಮನೆ ಬೀಳೋಕ್ಕೆ ಮುಂಚೆನೇ ಪ್ರತಿ ವರ್ಷ ಮಳೆ ಬಂದರೆ ಇದೇ ಆಗುತ್ತೆ. ಇಲ್ಲಿ ಒಂದು ಸುಮಾರು ಇದೇ ಥರದ ಮನೆಗಳು ಒಂದು 50 ಮನೆ ಇದೆ. ಎಲ್ಲ ಮನೆಯೂ ಇದೇ ಥರ ಇದೆ. ಸದ್ಯ ನಿನ್ನೆ ಇವರು ಮನೆ ಒಳಗೆ ಯಾರು ಇರಲಿಲ್ಲ. ಇದಿದ್ರೆ ಸುಮಾರು ಅವ್ರ ಮನೆ ಒಂದು 6 ಜನ ಇದ್ದಾರೆ. 6 ಜನ ಜೀವಕ್ಕೆ ಯಾರು ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಆ ಪರಿಸ್ಥಿತಿ ಬಂದಿದೆ. ಈ ಮನೆ ಬಿದ್ದ ತಕ್ಷಣ ಈ ಕಡೆ ಸುಮಾರು ಒಂದು 50 ಮನೇಲಿ ಇದ್ದವರು ಎಲ್ಲರೂ ರಾತ್ರಿ ಮಳೆ ಬರ್ತಾ ಇತ್ತು. ಮನೇಲಿ ಯಾರು ಮಲ್ಕೊಂಡಿಲ್ಲ. ಎಲ್ಲ ಅವರು ನೆಂಟರು ಪಂಡ್ರ ಮನೆಗೆ ಹೋಗಿ ಮಲ್ಕೊಂಡಿದ್ರು, ಬೀಜಲ್ಲಿ ಮಲ್ಕೊಂಡಿದ್ರು. ನಾವು ಈ ಥರ ಇದೆ ಅಂತ ವಿಷಯ ತಿಳಿಸಿದ್ದೀವಿ ನಮ್ಮ ಪಡುಕೋಟೆ ಗ್ರಾಮದ ಪಂಚಾಯತಿಯವ್ರಿಗೆ. ಆದರೂ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಹೊರತು ಹುಷಾರಾಗಿರಿ ಅಂತ ಹೇಳಿದಾರೆ ಹೊರತು ಇದ್ರ ಮುಂದೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ವಿಷಯ ಯಾರು ತಿಳಿಸಿಲ್ಲ ಸರ್. ಇದೇ ಥರ ಒಂದು 50 ಮನೆಗಳು ಹಿಂಗೇ ಇದೆ. ಏನಾದರೂ ಒಂದು ಪರಿಹಾರ ಮಾಡಿದ್ರೆ ಎಲ್ಲ ಕಡು ಬಡವರು ಇರೋದು, ಯಾರು ಇಲ್ಲಿ ಶ್ರೀಮಂತರಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಯಾರೋ ಸ್ವಲ್ಪ PDO ಹೇಳಿದ್ರಂತೆ ಮನೆ ಬಿದ್ದರೆ ಮಾತ್ರ ಮನೆ ಕೊಡ್ತೀವಿ, ಅದು ಅಲ್ಲಿವರೆಗೂ ನೀವು ಹುಷಾರಾಗಿರಿ ಬಾಕಿ ಮನೆಯವರೆಲ್ಲ ಅಂತ ಹೇಳ್ಬಿಟ್ಟು ಹೋಗಿದಾರಂತೆ. ಇದು ಮನೆ ಕೊಡ್ಬೋದು, ಆದರೆ ಜೀವ ಕೊಡೋಕ್ಕಾಗುತ್ತಾ? ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೂ ಸ್ವಲ್ಪ ಇದನ್ನು ಒದಗಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮಸ್ತೆ ಎಲ್ಲರಿಗೂ. ಈ ಥರ ನಮ್ಮ ತಂದೆ ಹೆಸರು ವಿನಾಯಕ್ ಅಂತ ಹೇಳಿ, ಪಡುಕೋಟೆ ಕಾವಲು, ಗಾಂಧಿನಗರ, ಬಿಚ್ಚಿಲಕೋಟೆ ತಾಲೂಕು. ಈ ಥರ ಮನೆ ಕಟ್ಕೊಟ್ಟು ಒಂದು 50 ವರ್ಷ ಆಗಿದೆ. ಇನ್ನೂ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಕೊಟ್ಟಿಲ್ಲ ಪಂಚಾಯತಿಯಿಂದ. ಈ ಥರ ಸೋರೋ ಮನೆ ದಿನ ಹೊಸ ಮಳೆ ಹೋದರೆ ಸೋರ್ತಾ ಇರುತ್ತೆ. ನಾವು ಪಂಚಾಯತಿಗೆ ಅರ್ಜಿ ಕೊಟ್ಟು ತಿಳಿಸಿದ್ದೀವಿ. ಅವರು ಬಂದು ನೋಡ್ತಾನೆ ಇದ್ದಾರೆ, ರೆಡಿ ಮಾಡೋ ಅಂತ ಹೇಳ್ತಾ ಇದ್ದಾರೆ. ಬಂದು ನೋಡೋದು ಇಲ್ಲ, ಏನೂ ಇಲ್ಲ. ನಿನ್ನೆ ಒಂದು 5:15 ಮನೆ ಮಳೆಗೆ ಕುಸಿದು ಬಿದ್ದಿದೆ. ಅದಕ್ಕೆ ಏನು ಕ್ರಮ ತಗೋತೀರಾ ಅದು ನೀವೇ ಅಕ್ಕಪಕ್ಕ ಒಂದು 50 ಮನೆ ಇರ್ಬೋದು. ಎಲ್ಲ ಮನೆಯೂ ಇದೇ ಥರ ಸೋರ್ತಾ ಇರೋ ಮನೆಯೇ ಇರೋದು ಜಾಸ್ತಿ. ಎಲ್ಲ ಬಡವರು, ಎಲ್ಲ ಕೂಲಿ ಮಾಡಿದ್ರೇ ಇವತ್ತು ಅವ್ರ ಜೀವನ ಮಾಡಬೇಕಾಗಿರೋದು. ಅದಕ್ಕೆ ಪಂಚಾಯಿತಿಗೆ ಹೋಗಿ ನಾವು ಎಷ್ಟೋ ಸಲ ಅರ್ಜಿ ಕೊಟ್ಟಾಯಿತು, ಎಲ್ಲ ಇದು ಮಾಡಾಯಿತು. ಯಾರೂ ಬಂದು ನೋಡೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಈ ಥರ ಕುಸಿದು ಬಿದ್ದರೆ ಏನು ಮಾಡೋದು ಸರ್? ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮಿಂದ ಏನೋ ಒಂದು ಸಹಾಯ ನೋಡಿ. ಎಲ್ಲ ಬಿದ್ದು ಎಲ್ಲ ಹೊಂಟೋಗಿದೆ. ಎಲ್ಲ ಕಂಪ್ಯೂಟರ್ ಎಲ್ಲ ಏನು ಒಂದು ಇದು ಇಲ್ಲ, ಎಲ್ಲ ಹೊಡೆದೋಗಿದೆ. ಎಲ್ಲ ಕಂಪ್ಯೂಟರ್ ಯಾವುದೂ ಇಲ್ಲ. ಏನಿಲ್ಲ ಮೇಲೊಂದು ಕೂಡ ಬೀಳ್ತು. ಮೇಲೊಂದ್ರ ಏನಿಗಿದಾರ ಸಮಗ ಒಂದು ಕೋಟು ಮೇಲೊಂದು ನಾಲ್ಕು